ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀತಿಯ 10ನೇ ತರಗತಿ ಮಕ್ಕಳೇ, ನೀವೆಲ್ಲರೂ ಕೂಡ ಇವತ್ತಿನ ಸೆಕೆಂಡ್ ಲ್ಯಾಂಗ್ವೇಜ್ ಪರೀಕ್ಷೆಯನ್ನು ಚೆನ್ನಾಗಿ ಬರೆದಿರ್ತೀರ ಅಂತ ಹೇಳಿ ಭಾವಿಸ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾನು ಇವತ್ತು ನಡೆದಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮೊದಲು ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಕೀ ಆನ್ಸರ್ಸನ್ನು ನಾವು ಈಗ ಗಮನಿಸ್ತಾ ಹೋಗೋಣ. ಬನ್ನಿ ಮಕ್ಕಳೇ, ಇಲ್ಲಿ ನೋಡೋಣ. ಈಗ ಇಲ್ಲಿ ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶಿ ವಾಸ್ ನರೇಟಿಂಗ್ ಎ ಸ್ಟೋರಿ. ಇಲ್ಲಿ ರೈಟ್ ಆನ್ಸರ್ ಬಂದು ಇಲ್ಲಿ ಆಪ್ಷನ್ ಡಿ, ವಾಸ್ ನಾಟ್ ಶಿ ಅನ್ನೋದು ರೈಟ್ ಆನ್ಸರ್. ವಾಸ್ ನಾಟ್ ಶಿ. ನೆಕ್ಸ್ಟ್ ಕ್ವಶನ್, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಇಲ್ಲಿ ರೈಟ್ ಆನ್ಸರ್ ಬಂದು ಆಪ್ಷನ್ ಎ, ಟು complain. Next question, read the given conversation and choose the language function for the underlined statement. If you don't mind, could I use your car? ಇಲ್ಲಿ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ, ಸೀಕಿಂಗ್ ಪರ್ಮಿಷನ್. Next question, fourth one, read the following conversation and fill in the blank choosing most appropriate words. ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ, ವುಡ್ ಹ್ಯಾವ್ ಅನ್ನೋದು ರೈಟ್ ಆನ್ಸರ್. ವುಡ್ ಹ್ಯಾವ್ ಎಂಬುದು ರೈಟ್ ಆನ್ಸರ್. ನೆಕ್ಸ್ಟ್, ಡೂ ಆಸ್ ಡೈರೆಕ್ಟೆಡ್. ಇಲ್ಲಿ ಬಹಳ ಸುಲಭವಾಗಿ ಕೊಟ್ಟಿದ್ದಾರೆ ಮಕ್ಕಳೆಲ್ಲನೂ ಕೂಡ ತುಂಬ ಚೆನ್ನಾಗಿ ನೀವು ಬರೆದಿರ್ತೀರ ಅಂತೇಳಿ ನಾನು ಭಾವಿಸ್ತೇನೆ. ಇಲ್ಲಿ which of the following words has one syllable? Over very road gingerly. ಇಲ್ಲಿ ರೈಟ್ ಆನ್ಸರ್ ರೋಡ್, ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, fill in the blanks using the correct article. ಇಲ್ಲಿ who is the fastest runner in the school? ಇದಕ್ಕೆ ರೈಟ್ ಆನ್ಸರ್ who is the fastest runner in the school. Who is the fastest runner in the school? Next question, identify the part of speech the underlined word. Immediately. ಇದು ಇಮಿಡಿಯೇಟ್ಲಿ ಇರೋದ್ರಿಂದ ಇಲ್ಲಿ ಅಡ್ವರ್ಬ್ ಆಗುತ್ತೆ. ಅಡ್ವರ್ಬ್. ನೆಕ್ಸ್ಟ್ ಕ್ವಶನ್, fill in the blank using suitable linker. ಭಾಳಷ್ಟು ಸಲ ಕೇಳಿದ್ರು ಇದನ್ನು. ಇಲ್ಲಿ ಸ್ಟೂಡೆಂಟ್ಸ್ ಪ್ಲೇಡ್ ವೆಲ್ ಡ್ಯಾಶ್ ಸೆಕ್ಯೂರ್ಡ್ ದ ಫಸ್ಟ್ ಪ್ಲೇಸ್. ಇಲ್ಲಿ ನಾವು ಬರೀಬೇಕಾಗಿರುವಂಥದ್ದು students played well and secured the first place. Next question, ninth one, fill in the blank with appropriate preposition. Anant was awake breathing the oxygen dash the cylinder. ಇಲ್ಲಿ ಡ್ಯಾಶಲ್ಲಿ ನಾವು ಬರೀಬೇಕಾಗಿರುವಂಥದ್ದು ಫ್ರಮ್ ದ ಸಿಲಿಂಡರ್. ಅನಂತ್ ವಾಸ್ awake breathing the. Next, fill in the blank with appropriate from the verb given in bracket. Be plus read ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಬರೀಬೇಕಾಗಿರುವಂಥದ್ದು 10th ಕ್ವಶನ್, he was reading for his exams last night. ರೀಡಿಂಗ್ ING ಫಾರ್ಮನ್ನು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಕ್ವಶನ್, 11th one, fill in the blank with appropriate from the word given in bracket. ಮೈ ಗ್ರ್ಯಾಂಡ್ ಮದರ್ ಟೋಲ್ಡ್ ಮೀ ಆ್ಯಂಡ್ ಡ್ಯಾಶ್ ಸ್ಟೋರಿ. ಇಲ್ಲಿ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಇಲ್ಲೂ ಕೂಡ ING ಫಾರ್ಮನ್ನು ಸೇರಿಸ್ಕೋಬೇಕು. ಇಂಟ್ರೆಸ್ಟಿಂಗ್ ಸ್ಟೋರಿ. ಮೈ ಗ್ರ್ಯಾಂಡ್ ಮದರ್ ಟೋಲ್ಡ್ ಮೀ ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ನೆಕ್ಸ್ಟ್ ಕ್ವಶನ್, 12th one, ಯೂಸ್ ದ ವರ್ಡ್ ಸರ್ಚ್ ಆ್ಯಸ್ ವರ್ಬ್ ಇನ್ ಎ ಸ್ಟೇಟ್ಮೆಂಟ್. ಇಲ್ಲಿ ಸರ್ಚ್ ಯೂಸ್ ಮಾಡಿಕೊಂಡು ಒಂದು ಸೆಂಟೆನ್ಸನ್ನು ಬರೀಬೇಕು. ಇಲ್ಲಿ ಐ ಆಮ್ ಸರ್ಚಿಂಗ್ ಮೈ ಬುಕ್ಸ್. ಈ ರೀತಿ ಮಾಡಿದ್ರೆ ಖಂಡಿತ ನಿಮಗೆಲ್ಲೊಂದು
ಅಂಕ ಸಿಗ್ತದೆ. ನೆಕ್ಸ್ಟ್ ಕ್ವಶನ್, ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ರಾಮೇಶ್ವರಿ ಈಸ್ ವೈಸರ್ ದೆನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ಇದನ್ನು ನಾವು ಹೇಗೆ ಮಾಡಬೇಕು ಅಂತಂದರೆ, ರಾಮೇಶ್ವರಿ ಈಸ್ ದ wisest girl in the class. wisest girl in the class. Next, change into passive voice. She sings a song. ಇದನ್ನು ನಾವು passive voice ಮಾಡಿದಾಗ a song is sung by her. a song is sung by her. Next question, 15th one, combine the sentence using so that. Satish was very weak. He couldn't go to school. ಇಲ್ಲಿ ಸತೀಶ್ ವಾಸ್ ಸೋ ವೀಕ್, ವೆರಿ ಇರೋದನ್ನು ಸೋ ಮಾಡ್ಕೋಬೇಕು. ನೆಕ್ಸ್ಟ್ ವೀಕ್ ಆದಮೇಲೆ ದಟ್, ಇಲ್ಲಿ ದಟ್ ಸೇರಿಸ್ಕೊಂಡು ಅಲ್ಲಿ ಹಿ ಅನ್ನೋದಲ್ಲಿ ಕ್ಯಾಪಿಟಲ್ ಎಚ್ ಇದೆ, ಅಲ್ಲಿ ಸ್ಮಾಲ್ ಹೆಚ್ ಬರ್ಕೋಬೇಕಾಗತ್ತೆ. ಈ ರೀತಿ ಮಾಡಿದ್ರೆ ಖಂಡಿತ ನಿಮಗೆ ಒಂದು ಅಂಕ ಸಿಗ್ತದೆ. ಹಿ ಕುಡಂಟ್ ಗೋ ಟು ಸ್ಕೂಲ್. ನೆಕ್ಸ್ಟ್ ಕ್ವಶನ್, 16th one, read the following conversation and change the underlined sentence into reported speech. Do you submit the project? ಇಲ್ಲಿ ನಾವು ಬರೀಬೇಕಾಗಿರುವಂಥದ್ದು if he had submitted the project. ಈ ರೀತಿ ಬರೆದ್ರೆ ಖಂಡಿತ ನಿಮಗೆ ಇಲ್ಲಿ ಪೂರ್ತಿ ಅಂಕ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈಗ ಎರರ್ಸ್ ಆ್ಯಂಡ್ ಎಡಿಟ್ ದ ಸೆಂಟೆನ್ಸ್ ಅನ್ನು ಮಾಡಬೇಕಾಗಿರುವಂಥದ್ದು. ಒನ್ಸ್ ಎ ಪೂರ್ ವುಮೆನ್ ವಾಸ್ ವಾಕಿಂಗ್ ಫ್ರಮ್ ವಿಲೇಜ್ ಅನದರ್ ಟು ಕ್ಯಾರಿ ಬಂಡಲ್ ಆಫ್ ಹರ್ ಹೆಡ್, ಅನೇಬಲ್ ಟು ಲಿಫ್ಟ್ ಇಟ್ ಈಸಿಲಿ, ಶಿ ರೆಸ್ಟೆಡ್ ಎವ್ರಿ ನೌ ಆ್ಯಂಡ್ ದೆನ್. ಇಲ್ಲಿ ನೌನ್ ಮತ್ತು ವರ್ಬಲ್ ಮಿಸ್ಟೇಕನ್ನು ನಾವಿಲ್ಲಿ ಕಂಡುಹಿಡಬೇಕಾಗತ್ತೆ. ಇಲ್ಲಿ ನೌನ್ ಬಂದಾಗ ವುಮೆನ್ ಇದೆ, ಇಲ್ಲಿ ನಾವು ಅದನ್ನು WOMEN ಇರೋದನ್ನು AN ಮಾಡ್ಕೋಬೇಕಷ್ಟೇ. WOMAN ವುಮ್ಯಾನ್. ಕ್ಯಾರಿ ಇರೋದನ್ನು ಕ್ಯಾರಿಡ್ ಅಂತ ಮಾಡ್ಕೋಬೇಕು, ED ಫಾರ್ಮ್ ಮಾಡ್ಕೋಬೇಕು. ಕ್ಯಾರಿಡ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ 2 ಅಂಕ ಸಿಗ್ತದೆ. ಇನ್ನು ಉಳಿದಂತೆ 2 ಮಾರ್ಕ್ಸ್ ಕ್ವಶನ್ಸ್ ಎಲ್ಲನೂ ಕೂಡ ಈಸಿಯಾಗಿ ಬಂದಿತ್ತು. ನಾನು ಇದ್ರ ಬಗ್ಗೆ ಈ ಹಿಂದೆ ವಿಡಿಯೋಗಳನ್ನು ಮಾಡಿದ್ದೆ, ಅವುಗಳೇ ಹೆಚ್ಚಿಗೆ ಬಂದಿರುವಂಥದ್ದನ್ನು ನಾವು ಗಮನಿಸ್ಬೋದು. ಮತ್ತು ಪೊಯಮು ಸಹ ತುಂಬ ಈಸಿದೆ ಕೊಟ್ಟಿದ್ದಾರೆ. ಪೊಯಮು ಕೂಡ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಬರೆದಿರುತ್ತೆ ಅಂತೇಳಿ ಭಾವಿಸ್ತೀನಿ. ಮತ್ತು ಪ್ಯಾಸೇಜು ಅಷ್ಟೇ ತುಂಬ ಈಸಿಯಾಗಿತ್ತು, ಆ ಪ್ಯಾಸೇಜನ್ನು ಬರೆದಿರ್ತೀರ. ಮತ್ತು 8-10 ಸೆಂಟೆನ್ಸಲ್ಲಿ ಕೊಟ್ಟಿರುವಂಥದ್ದು, ಇದ್ರ ಬಗ್ಗೆಯೂ ಕೂಡ ನಾನು ಈ ಹಿಂದೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಬಂದಿರುವಂಥದ್ದು ಎಲ್ಲನೂ ಕೂಡ ಇಲ್ಲಿ ನಾವು ಗಮನಿಸ್ಬೋದು. ಇದು ಕೂಡ ನೀವು ಬರೆದಿರ್ತೀರಿ ಅಂಥೇಳಿ ನಾನು ಭಾವಿಸ್ತೀನಿ. ಇಲ್ಲೂ ಕೂಡ ನಿಮಗೆ 4 ಅಂಕಗಳು ಸಿಕ್ಕಿರ್ತವೆ ಖಂಡಿತವಾಗ್ಲೂ ಕೂಡ ನೀವು ಬರೆದಿದ್ರೆ. ಒಳ್ಳೆಯ ಅಂಕಗಳೇ ನೀವು ಬಂದಿರ್ತದೆ ಅಂಥೇಳಿ ನಾನು ಕೂಡ ಭಾವಿಸ್ತೀನಿ. ಆಮೇಲೆ ಇದು ಎಸ್ಸೆ ರೈಟಿಂಗ್ ಬಂದಾಗ ಇದನ್ನು ಕೂಡ ನಾನು ತಿಳಿಸಿದ್ದೆ, ಬ್ಯಾನ್ ಆ್ಯಂಡ್ ಪ್ಲಾಸ್ಟಿಕ್, ಏರ್ ಪೊಲ್ಯೂಷನ್ ಮತ್ತು ಗ್ಲೋಬಲ್ ವಾರ್ಮಿಂಗ್. ಮತ್ತು ಲೆಟರ್ ರೈಟಿಂಗ್ ಬಂದಾಗ ಇಮ್ಯಾಜಿನ್ ದಟ್ ಯು ಆರ್ ಶಶಾಂಕ್ ಆರ್ ಶಮಿತಾ 10th ಸ್ಟ್ಯಾಂಡರ್ಡ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ವಿದ್ಯಾನಗರ್ ಉಡುಪಿ. ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯುವರ್ ಪ್ರೋಗ್ರೆಸ್ ಇನ್ ಸ್ಟಡೀಸ್. ಅಥವಾ ರೈಟ್ ಎ ಲೆಟರ್ ಟು ಮ್ಯಾನೇಜರ್ KSRTC ರಿಕ್ವೆಸ್ಟಿಂಗ್ ಹಿಮ್ ಟು ಪ್ರೊವೈಡ್ ಮೋರ್ ಬಸ್ಸಸ್ ಟು ಯುವರ್ ವಿಲೇಜ್. ಇಲ್ಲೂ ಕೂಡ ನೀವು ಖಂಡಿತ ನಿಮಗೆ ಪತ್ರವನ್ನು ಬರೆದಿದ್ರೆ ಖಂಡಿತ ಇಲ್ಲಿ 5 ಅಂಕ ಸಿಕ್ಕಿರ್ತದೆ. ತುಂಬ ಈಸಿನೇ ಇತ್ತು. ಇದು ಪರ್ಸ್ನಲ್ ಲೆಟ್ರ್ ಮತ್ತು ಫಾರ್ಮಲ್ ಲೆಟರ್ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ 5 ಅಂಕ ಸಿಗ್ತದೆ. ಮಕ್ಕಳೇ, ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತೇಳಿ ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಭೇಟಿಯಾಗೋಣ. ಧನ್ಯವಾದಗಳು.